ಕನ್ಫರ್ಮ್ ಆಗಿ ಹೇಳಿ ಮೇಡಮ್ ಜನಗಳು ನಾಯಿಗಳ ತರ ಬ್ಯಾಗ್ಗಳು ಎತ್ಕೊಂಡು ಓಡಾಡ್ತಾ ಇದ್ದಾರೆ ಮೇಡಮ್. ಮಕ್ಕಳು ಬರೀ ಇರ್ತಾವೆ, ಬಸ್ ಸೀಟ್ ಕೆಳಗಡೆ ಟೈರ್ ಕೆಳಗಡೆ ಬಿದ್ರು ಯಾರು ಜವಾಬ್ದಾರ? ಯಾರು ಮೇಡಮ್ ಜವಾಬ್ದಾರರು? ಮಕ್ಕಳು ಬ್ಯಾಗ್ಗಳು ಇವತ್ತು ಊರಿಗೂ ಐಮಾಸ್ ಟೈಟ್ ಆಗ್ತೀರಿ ಅಂತ ಹೇಳೋದಲ್ಲ. ಇಲ್ಲಿ ಒಂದು ದಿನಕ್ಕೆ 10,000 ಜನ ಬಂದು ಹೋಗ್ತಾರೆ. ಐಮಾಸ್ ಲೈಟ್ ಇಲ್ಲಿಲ್ಲ, ಇರೋದು ಲೈಟ್ ಅಂತ ರೆಡಿ ಮಾಡ್ಸೋಕ್ಕಾಗಲ್ಲ ಇವ್ರ ಕೈಲಿ. ಅರ್ಥ? ಇದು ಮೂಲಭೂತ ಸೌಕರ್ಯ, ಜನಗಳಿಗೆ ಬೇಕಾಗಿರೋದು ಕಾಮನ್ ಕೆಲಸಗಳು. ಇಲ್ಲಿ ಬಾತ್ರೂಮ್ ಸರಿ ಇಲ್ಲ, ಕುಡಿಯೋ ನೀರಿಲ್ಲ, ಶಿಶುಪಾಲನೆ ಕೇಂದ್ರ ಇಲ್ಲ. ಇದು ನಿಮ್ಮ ಅಭಿವೃದ್ಧಿ. ನಾಚಿಕೆ ಆಗ್ಬೇಕು ನಿಮಗೆ. ನಾನು ಈ ವಿಡಿಯೋ ಮುಖಾಂತರ ನಿಮ್ಮ ಅಧಿಕಾರಿಗಳು ಹೇಳ್ತೀನಿ, ನಿಮ್ಮ ಕೈಲಿ ಕೆಲಸ ಮಾಡೋಕ್ಕಾದ್ರೆ ಮಾಡ್ರಿ, ಇಲ್ಲ ರಾಜೀನಾಮೆ ಕೊಟ್ಬಿಟ್ಟು ಬೇರೆ ಯಾವ ತಾಲೂಕು ಹೋಗ್ರಿ, ಬೇರೆ ಹೊಸವ್ರು ಬಂದು ಮಾಡ್ತಾರೆ. ಕೆಂಪರಾಜು ಜಿಲ್ಲಾ ಪಂಚಾಯತ್ ಮೆಂಬರ್ ಅಣ್ಣ ಏನಿಲ್ಲ ಇದೆ ಅದು ಡಿಪೋ ನಮ್ದು ಯಾರು ಕೇಳಿದ್ರು ಜವಾಬ್ದಾರಿಲ್ಲ. ಕಾಂಟ್ರಾಕ್ಟ್ರು ಅಲ್ಲಿ ಬಾತ್ರೂಮ್ ನೀರೆಲ್ಲ ಆಚೆನೆ ಬಂದಿರೋ ಜನ ಓಡಾಡ್ತಿದ್ದಾರೆ. ವಾಟರ್ ಫಿಲ್ಟರ್ ರಿಪೇರಿಗೆ ಹತ್ರ 2 ವರ್ಷ 3 ವರ್ಷ ಆಗಿದೆ. ಹಾಂ ನೋಡೋಣ ಪಾಪ ಇಲ್ಲಿ ಮೇಡಮ್ ಇದ್ದಾರೆ, ನಾವು ಹೇಳ್ತೀವಿ ಸರ್ ಏನು ಶಿಶು ಕೇಂದ್ರನೂ ಇಲ್ಲ ಇಲ್ಲಿ. ನೋಡೋಣ ಅದು ಸಂಬಂಧಪಟ್ಟವರು ಇವ್ರು ಪಾಪ ಇವ್ರು ಹೇಳ್ತಾ ಇದ್ದಾರೆ, ಅವ್ರ ಮೇಲವ್ರು ಮಾಡ್ತಾ ಇಲ್ಲ, ಗಮನ ಕೊಡ್ತಾ ಇಲ್ಲ. ಸರಿ ಅಣ್ಣ, ಥ್ಯಾಂಕ್ ಯು. ಗೌರಿಬಿದನೂರು ತಾಲೂಕಿನಲ್ಲಿ ಇದೊಂದು ಕರ್ಮಕಾಂಡ. ಸುಮಾರು ಒಂದು ದಿವಸಕ್ಕೆ 10,000 ಜನ ಬಂದು ಹೋಗುವಂಥ ಜಾಗ ಇದು ಬಸ್ ಸ್ಟ್ಯಾಂಡು. ಈ ಬಸ್ ಸ್ಟ್ಯಾಂಡಲ್ಲಿ ಇವತ್ತು ಕುಡಿಯೋ ನೀರನ್ನು ಸುಮಾರು ವರ್ಷಗಳಿಂದ ಇಲ್ಲಿ ಕುಡಿಯೋ ನೀರಿಲ್ಲ. ಇವತ್ತು ಇಲ್ಲಿ ಬರೋದಂತ ರೈತರು, ಬಡವರು, ಸ್ಕೂಲಿನ ವಿದ್ಯಾರ್ಥಿಗಳು, ಕಾಲೇಜಿನ ವಿದ್ಯಾರ್ಥಿಗಳು ಅವ್ರು ನೀರು ಕುಡಿಬೇಕಂದ್ರೆ ಇಲ್ಲಿಂದ ಬಸ್ ಹತ್ತಿರ ಮನೆಗೆ ಹೋಗೋಕ್ಕೆ 2 ಅವರ್ ಬೇಕು. ಅವರು ಒಂದು ಬಾಟ್ಲು ತಗೊಬೇಕಂದ್ರೆ 10 ರೂಪಾಯಿ 12 ರೂಪಾಯಿ ಕೊಟ್ಟು ತಗೊಬೇಕು. ಒಂದು ಏನಾವ್ದೇನು ಅವ್ರೇನು ಕೇಳ್ತಲ್ಲ, ಕನಿಷ್ಠ ಪಕ್ಷ ಒಂದು ಗ್ಲಾಸ್ ನೀರು ಬಂದಿಲ್ಲಿ 2 ವರ್ಷ ಆಗಿದೆ. ಅವರು ಆಫೀಸರ್ ಕೇಳಿದ್ರೆ ನಾವೇನು ಮಾಡೋಣ ಸರ್, ನಾವು ಕಂಪ್ಲೇಂಟ್ ಮಾಡ್ತಾ ಇದ್ದೀರಿ, ಯಾರು ಬಂದು ಮಾಡ್ತಾ ಇಲ್ಲ ಅಂತ. ಇಲ್ಲಿ ಆಡಳಿತ ನಾನು ಏತ ನೀರಾವರಿ ತಗೊಂಬರ್ತೀನಿ, ನಾನು ಆ ನೀರು ತಗೊಂಬರ್ತೀನಿ, ಫಸ್ಟ್ ಈ ನೀರು ಕೊಡಿ ಫಸ್ಟ್ ಸಾರ್ವಜನಿಕರಿಗೆ, ಆಮೇಲೆ ಏತ ನೀರಾವರಿ ತಗೊಂಬರ್ತೀರಿ. ಯಾರು ನಮ್ಮ ರಾಮಲಿಂಗಯ್ಯ ಸಾಹೇಬ್ರ ಹತ್ರ ನಾನು ಮಾತಾಡಿದೆ ಇವಾಗ ಫೋನಾಗ, ಒಂದು ಕಂಪ್ಲೇಂಟ್ ಕೊಡಪ್ಪ ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ್ದಾರೆ. ಅದು ನಾನು ಹೇಳೋದು ಇಲ್ಲಿರೋಂಥ ಆಡಳಿತ, ತಹಸೀಲ್ದಾರ್ ಇರ್ಬೋದು, ಇಲ್ಲ ನಗರಸಭೆ ಅಧ್ಯಕ್ಷ ಇರ್ಬೋದು, ಇಲ್ಲಾಂದ್ರೆ ಇಲ್ಲಿ ಹೆಲ್ತ್ ಇನ್ಸ್ಪೆಕ್ಟ್ರು ಡಾಕ್ಟರ್ ಇರ್ಬೋದು, ಬಂದಲ್ಲಿ ಹೋಟ್ಲ್ ಕೊಟ್ಟಿದ್ದಾರೆ, ಅದನ್ನ ಹೆಲ್ತ್ ಚೆಕ್ ಮಾಡಲಿಲ್ಲ, ಅಲ್ಲೇನು ಫುಡ್ ಮಾಡ್ತಿದ್ದಾರೆ ಅಂತ, ಅಲ್ಲಿ ಕಲುಷಿತ ನೀರು, ಬಾತ್ರೂಮ್ ನೀರೆಲ್ಲ ಆಚೆ ಕಡೆ ಬರ್ತಾ ಇದೆ. ಅವ್ನು ಯಾರೋ ಕಾಂಟ್ರಾಕ್ಟರ್ ತಗೊಂಡಿದ್ದಾನೆ, ಕ್ಲೀನಿಂಗ್ ಇಲ್ಲ, ಜನಗಳು ಬಸ್ಗಳು ವ್ಯವಸ್ಥೆ ಇಲ್ಲ. ಇದು ಬೇರೆ ಅನುದಾನಗಳೆಲ್ಲ, ಇದು ಮೂಲಭೂತ ಸೌಕರ್ಯ ಅಂದ್ರೆ ಇದು ಅರ್ಥ ಆಗಬೇಕು. ಅನುದಾನಗಳು ತಂದ್ಬಿಟ್ರೆ ಅಭಿವೃದ್ಧಿ ಆಗೋದಿಲ್ಲ. ಮೂಲಭೂತ ಸೌಕರ್ಯ ಅಂದ್ರೆ ಜನಗಳಿಗೆ ಕಾಮನ್ ಆಗಿ ಡೈಲಿ ಬೆಳಗ್ಗೆ ಸಾಯಂಕಾಲ ಬೇಕಾಗಿರೋಂಥದ್ದನ್ನ ಮೂಲಭೂತ ಸೌಕರ್ಯ ಅಂತ ಹೇಳೋದು. ಬೇರೆ ಅನುದಾನ ತಗೊಂಬಂದು ನೀವು ಕಾಂಟ್ರಾಕ್ಟ್ ಮಾಡ್ಕೊಂಡು ಕಮಿಷನ್ ತಗೊಂಡಾಗ ನೀವು ಅನುದಾನ ತಗೊಂಬರೋದು. ಇದನ್ನ ಯಾರು ಮಾಡ್ತಾರೆ? ನಾನು ಈ ಮೀಡಿಯಾ ಮುಖಾಂತರ ನಾನು ಕೇಳೋದು ಈ ಅಧಿಕಾರಿಗಳಿಗೆ, ನಾನು ಪರ್ಮಿಷನ್ ಕೊಟ್ಟರೆ ನಾನು ಓನಾಗಿ ನಾನು ಫ್ರೀ ಆಗಿ ನಾನು ವಾಟರ್ ಫಿಲ್ಟರ್ ಇಲ್ಲಿ ಹಾಕ್ತೀನಿ. ಪರ್ಮಿಷನ್ ಕೊಟ್ಟರೆ ಇದು ಆಲ್ ರೌಂಡ್ ಬೇಕಾಗಿರೋ ಕ್ಲೀನು ಮಾಡ್ಕೊಡ್ತೀನಿ, ನಾನು ನೀಟಾಗಿ ಕ್ಲೀನ್ ಮಾಡಿ ಸ್ವಚ್ಛ ಮಾಡ್ಕೊಡ್ತೀನಿ. ಇವತ್ತು ದುಡ್ಡಿಲ್ಲ, ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ನಮ್ಮ ಮಾತು ಯಾರು ಕೇಳಲ್ಲ ಅನ್ನಂಗಿರ ನಾನು ಅದು ಮಾಡ್ಕೊಡ್ತೀನಿ. ಯಾಕಂದ್ರೆ ಇಲ್ಲಿ ಬರೋಂಥವ್ರು ಬಡವರು. ಏನ್ರಿ ಅಧಿಕಾರಿಗಳು ನೀವೇ ಕಣ್ಮುಚ್ಕೊಂಡಿದ್ದೀರಾ? ಬಡವರು ಮಕ್ಕಳು, ರೈತರು ಅಂದ್ರೆ ಕಾಲ್ ಕಸ ನಿಮ್ಗೆ. ಇಲ್ಲಿ ಯಾರು ಬರೋದಿಲ್ಲ, ಶ್ರೀಮಂತರ ಮಕ್ಳು ಯಾರು ಬರಲ್ಲ. ಹೇಳ್ತಾರಲ್ಲ ಮೀಡಿಯಾದಾಗ ಅಭಿವೃದ್ಧಿ 25 ವರ್ಷದಿಂದ ಕಾಣಿದ ಅಭಿವೃದ್ಧಿ ಆಗ್ಬಿಟ್ಟದೆ. ಬರೀ 3 ವರ್ಷದಾಗ ಇಲ್ಲಿ ಕಾಣಿಸ್ತದೆ 3 ವರ್ಷ ಅಭಿವೃದ್ಧಿ. ನಿಮ್ಮ ಅಭಿವೃದ್ಧಿ ಕಾಂಬಿಟ್ಗೆ ಮಾಡ್ತಾರಲ್ಲ, ಕೆಲವರು ಫೋನ್ಲಾಗ ಹೇಳ್ತಾರಲ್ಲ ಅಭಿವೃದ್ಧಿ ಆಗ್ಬಿಟ್ಟದಂತ. ಕಣ್ಬಿಟ್ಟು ನೋಡ್ರಿ ಬಂದು ಮಾತಾಡೋರು ಕಾಣಲ್ಲ ರೀ, ಕಣ್ಣು ನಿಮ್ಗೆ ಬಡವರು ಕಾಣಲ್ಲ ಅಂದ್ರೆ, ಬಡವ್ರ ಮಕ್ಳು ಓಡ ಕಾಣಲ್ವಾ? ಅವ್ರ ಸಮಸ್ಯೆ ಕೇಳಿದ್ರೆ ಅವತ್ತ ಬಂದು ಒಂದಿನ ಬಂದಿದ್ರು ಇಲ್ಲಿಗೆ ಸ್ಪಾಟ್ಗೆ. ಇವತ್ತು ನಾನು ಈ ಮೀಡಿಯಾ ಮುಖಾಂತರ, ಈ ಮಾಧ್ಯಮ ಮುಖಾಂತರ ವಾರ ಟೈಮ್ ಕೊಟ್ಟಿದ್ದೀನಿ. ವಾರದೊಳಗಡೆ ಕ್ಲೀನ್ ಮಾಡಿಲ್ಲ ಅಂದ್ರೆ ನಾವೇನೆ
ಕೈಯಿಂದ ದುಡ್ಡಾರು ಬರಲ್ಲ, ಕ್ಲೀನ್ ಮಾಡಿ ವಾಟರ್ ಫಿಲ್ಟರ್ ನಾವೇ ಹಾಕ್ಕೊಡ್ತೀರಿ. ಅವ್ರು ಆ ಮಿನಿಸ್ಟರ್ ಇದ್ದಾರೆ, ಒಂದು ಕಂಪ್ಲೇಂಟ್ ಕೊಡಪ್ಪ ಅಂತ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಯಾರಿದ್ದಾರೆ ಪಾಪ ಇಲ್ಲಿ ಇದ್ದಾರೆ, ಮೇಡಮ್ ಲೇಡೀಸ್ ಇದ್ದಾರೆ, ಅವ್ರು ಪಾಪ ಹೇಳಿದ್ದಾರೆ ಅಂತ 20 ಸರ್ ನಾವು ಹೇಳಿದ್ವಿ ಸರ್ ನಮಗೆ ಯಾರು ಇದು ಸ್ಟೆಪ್ ತಗೊಂಡಿಲ್ಲ ಅಂತ. ಅವ್ರೇನು ಮಾಡೋಕ್ಕಾಗುತ್ತೆ, ಮೇಲೆ ಅಧಿಕಾರಿಗಳು ಕೂಡಲೇ ಕ್ರಮ ತಗೊಬೇಕು. ಇವತ್ತು ಅಲ್ಲಿ ಮಹಿಳೆ ಪಾಪ ಮಕ್ಕಳಿಗೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಸರ್ಕಾರ ದುಡ್ಡು ಕೊಡ್ತದೆ. ಆ ಮಕ್ಕಳನ್ನ ಪಾಪ ಓಡಾಡ್ತಾರೆ, ಅವರು ಮಕ್ಕಳ ಎತ್ಕೊಂಡು ತಾಯಿಂದಿರು. ಇವೆಲ್ಲ ಯಾರು ಕೇಳೋದು? ಕಾನೂನು ಇದು, ಕಾನೂನು ಪ್ರಕಾರ ಇದು ಮಾಡ್ಬೇಕಂತ ಜ್ಞಾನ ಅಲ್ವ ಇವ್ರಿಗೆ? ಜ್ಞಾನ ಇದು ಮಾತಾಡಬೇಕು. ಇವನ್ನೆಲ್ಲ ಯಾರು ಕೇಳಬಾರ್ದು? ನಾವು ಕೇಳಿದ್ರೆ ಸರಿ ಇಲ್ಲ ನಾವು. ಅದರಿಂದ ದಯವಿಟ್ಟು ಕೂಡಲೇ ನಾವು ಒಂದು 10-15 ದಿನ ಬಿಟ್ಕೊಂಡು ಬರ್ತೀನಿ ಸ್ಪಾಟ್ಕ. ಇಲ್ಲಿ ಯಾರು ನಮಗೆ ಕಂಪ್ಲೇಂಟ್ ಮಾಡಬಾರ್ದು. ನಮ್ಗೆ ಸುಮಾರು ಜನ ಫೋನ್ ಮಾಡ್ತಾರೆ, ಬಸ್ ಸ್ಟ್ಯಾಂಡ್ ನೋಡ್ರಿ ಅಂತ. ನಾನು ನಿಜನ ಬಂದು ನೋಡಿದ್ರೆ ಇವತ್ತು ಅಧ್ವಾನ ಈ ಥರ ಹೋಲ್ಸ್ಟು ಬಸ್ ಸ್ಟ್ಯಾಂಡ್ ಇನ್ನು ಯಾವುದಿಲ್ಲ ಅನ್ಸೋದು ನನ್ನ ಅನಿಸಿಕೆ ಪ್ರಕಾರ. ನೋಡಿ ಇಷ್ಟೊತ್ತಾದ್ರೂ ನಾನು ಬಂದು 1 ಅವರ್ ಆಯಿತು, 1 ಅವರ್ ಜನ ಹಿಂಗೆ ಇದ್ದಾರೆ, ಬಸ್ಗಳ ವ್ಯವಸ್ಥೆ ಇಲ್ಲ. ಇಲ್ಲೇನು ಗಡಿನಾಡಿನ ಪ್ರದೇಶ, ಹೋಗ್ಬೇಕು 1 ಅವರ್ 2 ಅವರ್ ಹೋಗ್ಬೇಕು, ಊರಿಗೆ ಹೋಗ್ಬೇಕು. ನಾವು ಹೆಣ್ಮಕ್ಳು ಹೆಂಗೆ ಹೋಗೋದು? ಆ ಕಾಲೇಜ್ ಮಕ್ಕಳು ಹೋಗೋದು ಯಾವಾಗ, ಸ್ಟಡಿ ಮಾಡೋದು ಯಾವಾಗ ಅವರು? ಈ ಥರ ಇದು ಒಂದು ಸಣ್ಣ ಎಕ್ಸಾಂಪಲ್ಲು. ಆ ಬಾತ್ರೂಮಲ್ಲಿ ಅವ್ನು ಯಾರೋ ಕಾಂಟ್ರಾಕ್ಟರ್ ಕೊಟ್ಟಿದ್ದಾರೆ, ಆ ಬಾತ್ರೂಮಲ್ಲಿ ಅಡುಗೆ ಮಾಡ್ಕೊಂಡು ಅಲ್ಲೇ ಇದ್ದಾನೆ. ಆ ಹೆಣ್ಮಕ್ಳು ಬಾತ್ರೂಮ್ನ ಗಂಡಸೇ ಕ್ಲೀನ್ ಮಾಡ್ತಾರೆ. ಏನು ಕಾನೂನು ಇಲ್ವಾ? ಹೆಣ್ಣು ಮಕ್ಕಳು ಬಾತ್ರೂಮ್ನ ಹುಡುಗರು ಕ್ಲೀನ್ ಮಾಡ್ಬೋದಾ? ಕಣ್ಣಿಲ್ವ ಇವ್ರಿಗೆ? ಏನು ಮಾಡ್ತಿದ್ದಾನೆ ಅಧಿಕಾರಿ? ಇಲ್ಲಿ ಇರೋ ಅಧಿಕಾರಿ ಕೆಳಗಿನ ಅಧಿಕಾರಿ ಮೇಲೆ ದರ್ಪ ತೋರಿಸೋದಲ್ಲ. ನಿಮ್ಮ ಮೇಲೆ ಅಧಿಕಾರಿ ಬಂದು ಕುತ್ಕೊಂಡ್ರಿ, ಇಲ್ಲಿ ಬಂದು ಕೆಲಸ ಮಾಡಿಸಿಲ್ಲ. ಇವಾಗ ಡ್ಯೂಟಿ ನೀವು ಸುಮ್ಮನೆ ಎಲ್ಲ ಕುತ್ಕೊಂಡು ಬಸ್ ಕಳ್ಸೋದೆಲ್ಲ ಬಂದು ಮೂಲಭೂತ ಸೌಕರ್ಯಗಳು ನೋಡಬೇಕು. ನಾವು ಮುಂದಿನ ಕ್ಲೀನ್ ಆಗಿಲ್ಲ ಅಂದರೆ ನಾವು ನಿಮ್ಮ ಡಿಪೋ ಮುಂದೆ ಬಂದು ಮುಚ್ಚಿ ಹಾಕ್ತೀವಿ. ಇದು ಎಚ್ಚರಿಕೆ ಗಂಟೆ ತಿಳ್ಕೊಳ್ಳಿ ಅಷ್ಟೇ. ಹೈಟೆಕ್ ಬಸ್ ಸ್ಟ್ಯಾಂಡ್ ಮಾಡ್ತೀರಾ? ಅಣ್ಣ ನಮಸ್ಕಾರ ಅಣ್ಣ ಕೆಂಪರಾಜು ಜಿಲ್ಲಾ ಪಂಚಾಯತ್ ಮೆಂಬರ್ ಅಣ್ಣ, ಗುಡಿಬಿದ್ದೂರು. ಚೆನ್ನಾಗಿದ್ರಣ್ಣ? ಅಣ್ಣ ಏನಿಲ್ಲ, ಇಲ್ಲಿ ಅಲ್ಲಿ ಡಿಪೋ ನಮ್ಮದು ಯಾರು ಕೇಳಿದ್ರು ಜವಾಬ್ ತಗೊಳ್ಳ. ಕಾಂಟ್ರಾಕ್ಟ್ರು ಅಲ್ಲಿ ಬಾತ್ರೂಮ್ ನೀರೆಲ್ಲ ಆಚೆನೆ ಬಂದಿರೋ ಜನ ಓಡಾಡ್ತಿದ್ದಾರೆ. ವಾಟರ್ ಫಿಲ್ಟರ್ ರಿಪೇರಿಗೆ ಹತ್ತತ್ರ 2 ವರ್ಷ 3 ವರ್ಷ ಆಗಿದೆ. ಹಾಂ ನೋಡೋಣ ಪಾಪ ಇಲ್ಲಿ ಮೇಡಮ್ ಅವರು ಇದ್ದಾರೆ, ನಾವು ಹೇಳ್ತೇವೆ ಸರ್ ಏನು ಮಾಡ. ಶಿಶು ಕೇಂದ್ರನೂ ಇಲ್ಲ ಇಲ್ಲಿ. ನೋಡೋಣ ಅದು ಸಂಬಂಧಪಟ್ಟವರು ಇವ್ರು ಪಾಪ ಇವ್ರು ಹೇಳ್ತಾ ಇದ್ದಾರೆ, ಅವ್ರ ಮೇಲವ್ರಲ್ಲಿ ಮಾಡ್ತಾ ಇಲ್ಲ, ಗಮನ ಕೊಡ್ತಾ ಇಲ್ಲ ಇಲ್ಲಿ. ಸರಿ ಅಣ್ಣ, ಥ್ಯಾಂಕ್ ಯು. ಓಕೆನಾ, ಥ್ಯಾಂಕ್ ಯು ಅಣ್ಣ.